ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಮೇ 2025 ಗುರುವಾರ. ಶ್ರೀ ವಿಶ್ವಾವಾಸನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷದ ಏಕಾದಶಿ. ಉತ್ತರಾ ಪಾಲ್ಗುಣಿ ನಕ್ಷತ್ರ ಹರ್ಷಣ ಯೋಗ ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಬೆಲೆ ಇಲ್ಲದ ಕಡೆ ಮಾತನಾಡಬಾರದು. ಅವನು ಬೆಲೆನೇ ಕೊಡಲ್ಲ, ಇನ್ನೇನ್ ಮಾತಾಡಿ ಪ್ರಯೋಜನ ಅವ್ರ ಹತ್ರ. ತುಂಬಾ ಜನ ನೋಡಿ, ದಿನನಿತ್ಯದ ಇದೊಂದು ಸುಭಾಷಿತ ಮಕ್ಕಳೇ. ಏನ್ ಪ್ರಯೋಜನ ಅಂತ ವ್ಯಕ್ತಿ ಹತ್ರ, ಅಂತ ಸ್ಥಳದ ಹತ್ರ, ಅಂತ ವ್ಯಕ್ತಿಗಳ ಹತ್ರ ಬೆಲೆ ಕೊಡ್ತಿಲ್ಲ ನಮಗೆ. ಮಾತನಾಡಿ ಏನ್ ಪ್ರಯೋಜನ? ನಾವೇನಾದ್ರೂ ಒಂದು ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಇರಬೇಕು. ರೈಟ್, ಮಾಡೋಣ ಕಣೋ, ನೋಡೋಣ ಕಣೋ, ಅಟ್ಲೀಸ್ಟ್ ಸಮ್ಮತಿ ಇಲ್ಲ. ನಿಮ್ಮ ಮಾತೇ ಕೇಳಲೆ ಇಲ್ಲ, ಇಗ್ನೋರಿಂಗ್. ಕೇಳಿದಾಗ ಕೇಳ್ತಾರೆ, ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ. ಇದೇ ಇವತ್ತಿನ ಡೈವರ್ಸ್ಗಳಿಗೆ ಕಾರಣ, ಮನೆತನದ ಸರ್ವನಾಶಕ್ಕೆ ಕಾರಣ, ಕುಟುಂಬದ ನೆಮ್ಮದಿಗೆ ಭಂಗ ಕಾರಣ. ಬೆಲೆ ಇಲ್ಲ ಅಲ್ಲಿ. ಮಗ ನಿಮಗ್ ಬೆಲೆ ಕೊಡ್ತಿಲ್ಲ, ಹೆಂಡತಿ ಬೆಲೆ ಕೊಡ್ತಿಲ್ಲ, ಮಗಳು ಬೆಲೆ ಕೊಡ್ತಿಲ್ಲ, ಗಂಡ ಬೆಲೆ ಕೊಡ್ತಿಲ್ಲ, ಹೆಂಡತಿಯು ಬೆಲೆ ಕೊಡ್ತಿಲ್ಲ, ನಿಮ್ಮ ಬಾಸು ಬೆಲೆ ಕೊಡ್ತಿಲ್ಲ. ನೀವು ನಿತ್ಯ ಹೋಗ್ತೀರಿ, ಸಾರ್ ಐ ಡೂ ದಿಸ್, ಸಾರ್ ಐ ಆಮ್ ಡೂಯಿಂಗ್ ದಿಸ್. ಅವನಿಗೆ ನಿಮ್ಮ ಒಂದು ಬೆಲೆಯೇ ಅರ್ಥ ಆಗಿಲ್ಲ. ಅವನ ಹತ್ರ ಹೋಗ್ಬಿಟ್ಟು ನೀವು ಏನೋ ಕಿವಿ ಕೇಳಿಸ್ದವನ ಹತ್ರ ಹೋಗಿ ವೀಣೆ ಬಾರಿಸ್ದಾಗೆ. ಕೇಳಿಸ್ತಿಲ್ಲ, ಅವನು ಕೇಳಿಸ್ಕೋತಿಲ್ಲ. ಮಾನಸಿಕವಾಗಿ ಕಿವುಡ ಆಗ್ಬಿಟ್ಟಿದ್ದಾನ. ದೈಹಿಕ ಕಿವುಡುತನ ಅಲ್ಲ ಅದು. ಅದು ತುಂಬಾ ಒಳ್ಳೇದು. ಆದ್ರೆ ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಮಗೆ ಆ ಬೆಲೆ ಕೊಡುವುದಿಲ್ಲ. ಅಲ್ಲಿ ಮಾತನಾಡಬೇಡಿ. ಸುಮ್ಮನೆ ವೇಸ್ಟ್. ನಿಮ್ ಶಕ್ತಿ ವೇಸ್ಟ್, ನಿಮ್ ಬುದ್ಧಿ ವೇಸ್ಟ್, ನಿಮ್ ಮಾತು ವೇಸ್ಟ್. ಕೇಳೋರ ಹತ್ರ ಮಾತಾಡೋಣ. ಹಾಗೆಯೇ ಪ್ರೀತಿ ಇಲ್ಲದ ಕಡೆ ಆಸೆ ಪಡಬಾರದು. ಅಲ್ಲಿ ಪ್ರೀತಿ ಇಲ್ಲ. ಇವತ್ತೆಲ್ಲ ನಾಳೆ ಇಲ್ಲ. ನಿಮ್ಮ ಬಾಸ್ಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ನಿಮ್ಮ ಧರ್ಮಪತ್ನಿಗಿಲ್ಲ, ನಿಮ್ಮ ಯಜಮಾನನಿಗಿಲ್ಲ, ನಿಮ್ಮ ತಂದೆಗಿಲ್ಲ. ಇಲ್ಲ. ಏನ್ ಮಾಡ್ತೀರಿ? ಎದ್ದು ಹೋಗಬೇಕು. ಬೆಲೆ ಇಲ್ಲದ ಕಡೆ ಮಾತನಾಡಬಾರದು, ಪ್ರೀತಿ ಇಲ್ಲದ ಕಡೆ ಆಸೆ ಇಟ್ಕೋಬಾರ್ದು. ಇವತ್ತೆಲ್ಲ ನಾಳೆ ಬದಲಾಗ್ತಾನೆ, ನನ್ನನ್ನು ಪ್ರೀತಿಸ್ತಾನೆ, ನನ್ನನ್ನ ಭಾವನೆಗಳಿಗೆ ಅರ್ಥ ಮಾಡ್ಕೋತಾನೆ. ಇಲ್ಲ, ಕಲ್ಲಿನ ತರ ಇರ್ತಾರೆ ಕೆಲವರು. ತುಂಬಾ ಜನ ಬಂದು ಹತ್ತಿರೋದು ನಾನು ನೋಡಿದ್ದೇನೆ. ಬಿಕ್ಕಿ ಹತ್ತಿದೆ. ಎಷ್ಟು ಮಾಡಿದರೂ ನನ್ನ ಪ್ರೀತಿನೇ ಅರ್ಥ ಮಾಡ್ಕೊಂಡಿಲ್ಲ. ಪ್ರೀತಿ ಇಲ್ಲ ಅಲ್ಲಿ. ಇನ್ನು ಆಸೆ ಪಟ್ಟು ಇವತ್ತೆಲ್ಲ ನಾಳೆ ಬದಲಾಗ್ತಾರೆ, ಚೇಂಜ್ ಆಗ್ತಾರೆ, ನಮಗೋಸ್ಕರ ಇರ್ತಾರೆ, ನಮಗೋಸ್ಕರ ಬರ್ತಾರೆ, ನಮ್ಮ ಜೀವನದಲ್ಲಿ ಹೆಜ್ಜೆ ಇಡ್ತಾರೆ. ಖಂಡಿತ ಇಲ್ಲ. ಪ್ರೀತಿ ಇಲ್ಲದ ಕಡೆ ಆಸೆ ಇಟ್ಟುಕೊಳ್ಳಬಾರದು. ಬದಲಾಗ್ತಾರೆ. ಇವತ್ತೆಲ್ಲ ನಾಳೆ ಬರಲ್ಲ. ದೇ ಸೆಡ್ ಐ ಹೇಟ್ ಯು ಓವರ್. ನಿನಗ್ ಪ್ರಮೋಷನ್ ಇಲ್ಲ. ನೀವೆಷ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ರು, ಎಷ್ಟು ಅನುರಾಗದಿಂದ ಕೆಲಸ ಮಾಡಿದ್ರು, ಇಲ್ಲ. ಈ ರೀತಿ ಆದಾಗ ಏನ್ ಮಾಡ್ತೀರ ಮಕ್ಕಳೇ? ಪ್ರೀತಿಯೇ ಇಲ್ಲ ಅಲ್ಲಿ, ತೋರಿಸ್ತಿಲ್ಲ. ಆ ವ್ಯಕ್ತಿಯನ್ನ ನೆನ್ಪಿಟ್ಕೊಂಡು ನನ್ ಗಂಡ ಬದಲಾಗ್ತಾನೆ, ನನ್ನ ಗಂಡ ಬದಲಾಗ್ತಾನೆ, ನನ್ನ ಹೆಂಡತಿ ಬದಲಾಗ್ತಾಳೆ. ಬಿಟ್ಟುಬಿಡಿ. ಸುಮ್ಮನೆ ಕೊರಗುವುದನ್ನ ಬಿಟ್ಟು ಬಿಡಿ. ಆತ ದೂರ ಆಗುತ್ತಾನೆ ಇಲ್ಲ ದೂರ ಆಗುತ್ತಾಳೆ ಎಂದು ನಿರ್ಧರಿಸಿದ ವ್ಯಕ್ತಿಯ ಹತ್ತಿರ ಹೋಗ್ಲಿಕ್ಕೂ ಹೋಗ್ಬೇಡಿ. ಡೋಂಟ್ ಗೆಟ್ ಕನೆಕ್ಟ್. ಅವನು ಆಲ್ರೆಡಿ ನಮ್ಮಿಂದ ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡಿಬಿಟ್ಟಿದ್ದಾನೆ. ಆ ವ್ಯಕ್ತಿ ನಮ್ಮ ಹತ್ತಿರಕ್ಕೆ ಬರುತ್ತಿಲ್ಲ.
ಬರೋಲ್ಲ ಅಂತಿದ್ದಾನೆ, ನಮ್ಮಿಂದ ದೂರ ಹೋಗ್ತಿದ್ದಾನೆ, ಮಾತು ಕಡಿಮೆ ಮಾಡಿದ್ದಾನೆ, ಭಾವನೆಗಳು ದೂರ ಇಟ್ಟಿದ್ದಾನೆ, ಪ್ರೀತಿ ವಿಚಾರ ಇರ್ಬೋದು, ಮಾತುಗಳು ವಿಚಾರ ಇರ್ಬೋದು, ಎಲ್ಲ ಏನಕ್ಕೆ ಹತ್ರ ಹೋಗ್ತೀರಿ? ಮೊನ್ನೆ ಕೂಡ ಒಂದು ತಾಯಿ ಜೀವ ನನ್ನ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಗುರುಜಿ, ನನ್ ಗಂಡ. ಗೋ ಟು ಲಾಯರ್, ಫಸ್ಟ್ ಮಾತಾಡು. ಅವನಿಗೆ ಅಧಿಕಾರ ಇಲ್ಲ, ತಾಯಿಯಿಂದ ಮಗುವನ್ನ ದೂರ ಮಾಡೋ ಅಧಿಕಾರ ಇಲ್ಲ. ನನಗೂ ನನ್ನ ಧರ್ಮಪತ್ನಿಗೂ 108 ಸಮಸ್ಯೆಗಳಿರ್ಬೋದು, 108 ತೊಂದರೆಗಳಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಯಾವ ಕಾನೂನಿನಲ್ಲೂ ಇಲ್ಲ. ಅದರಲ್ಲೂ ನಮ್ಮ ಭಾರತೀಯ ಕಾನೂನು ತುಂಬಾ ದೊಡ್ಡ ಒಂದು ವ್ಯವಸ್ಥೆಗಳನ್ನ ಕೇಳಿ ತಿಳಿದು ಮಾಡಿರ್ತಕ್ಕಂಥದ್ದು. ತಾಯಿಯಿಂದ ಮಗುವನ್ನ ದೂರ ಕರ್ಕೊಂಡು ಹೋಗ್ಬಾರ್ದು. ಅವನು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಈಸ್ ಎ ಮೂರ್ಖ. ನಿನ್ನ ಭಾವನೆಗಳಿಗೆಲ್ಲ ಅರೆ ಹೋಗ್ಲಿ ಪುಟ್ಟ, ನಿನಗೆ ಏನ್ ವ್ಯವಸ್ಥೆ ಮಾಡ್ಬೇಕು? ನಿನ್ಗೊಂದ್ ಮನೆ, ದುಡ್ಡು ವ್ಯವಸ್ಥೆ ಸರಿಮಾ, ಅದಾದ್ರೂ ಮಾಡಿಕೊಟ್ಟಿದ್ದಾನ? ಇಲ್ಲ. ಆರ್ಥಿಕವಾಗಿಲ್ಲ, ದೈಹಿಕವಾಗಿಲ್ಲ, ಮಾನಸಿಕವಾಗಿಲ್ಲ, ಭಾವನೆಗಳಿಗೂ ಇಲ್ಲ, ಕೌಟುಂಬಿಕವಾಗಿಯೂ ಇಲ್ಲ. ಅದ್ರ ಮೇಲೆ ಇರೋ ಒಂದು ಕರುಳು ಸಂಬಂಧನೂ ತಗೊಂಡು ಎದ್ಕೊಂಡು ಹೋಗಿದ್ದಾನೆ. ಅವನಿನ್ನು ಗುರುಜಿ ಪ್ಲೀಸ್ ನನಗೆ ನನ್ನ ಗಂಡ ನನ್ನ ಜೊತೆಲಿರೋಕಾದ್ರು ಏನದು? ಅವನು ದೂರ ಹೋಗುತ್ತಾನೆ ಎಂದು ನಿರ್ಧರಿಸಿದ ಮೇಲೆ ನಾವು ಎದ್ದು ನಡೆದು ಬಿಡಬೇಕು. ನೆನಪಿಟ್ಕೊಳ್ಳಿ, ಅವ್ರು ಬರ್ತಾರೆ, ಅವ್ರು ಬದಲಾಗ್ತಾರೆ, ನನ್ನ ಜೀವನದಲ್ಲಿ ನಿಲ್ತಾರೆ. ಆಕೆ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ, ಯಾಕೋ ಗೊತ್ತಿಲ್ಲ. ಇಲ್ಲ ಆತ ಬೇಡ, ಈ ಮದುವೆ ಬೇಡ, ಈ ಸಂಬಂಧ ಬೇಡ, ಈ ಜೀವನ ಬೇಡ. ದನ್ ದೇ ವಾಕ್ಡ್ ಅವೇ. ಇಲ್ಲ, ಅವ್ರ ಮನೆ ಹತ್ರ ಹೋಗೋದು, ಅವ್ರ ಹಿಂದೆ ಹೋಗೋದು, ಬೆದರ್ಸೋದು, ಹೆದರ್ಸೋದು, ಕಾಲಕ್ಕೆ ಬೀಳೋದು, ಕೈ ಕುಯ್ಕೊಳ್ಳೋದು, ರಕ್ತ ಬರ್ಸ್ಕೊಳ್ಳೋದು, ಟ್ಯಾಬ್ಲೆಟ್ ತಗೋತೀನಿ ಅನ್ನೋದು. ಏನಿದು? ಏನಾದ್ರೂ ಅರ್ಥ ಆಗ್ತಿದೆಯಾ ನಿಮಗೆ? ಅವನು ನಿರ್ಧಾರ ಮಾಡ್ಬಿಟ್ಟಿದ್ದಾನೆ, ಆಕೆ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ ಮಕ್ಕಳೇ, ನಾನ್ ದೂರ ಹೋಗ್ತೇನೆ ಅಂತ. ಮತ್ತಿನ್ನೇನು, ನೀವೇ ದೂರ ಆಗ್ಬೇಕೀಗ. ಸುಮ್ಮನೆ ಇದ್ ಬಿಡ್ಬೇಕು, ಹೋಗಪ್ಪ ನಿನ್ನ ಇಷ್ಟ. ನಿಜವಾಗ್ಲೂ ನಿಮ್ ಪ್ರೀತಿ ಮೇಲೆ ನಂಬಿಕೆ ಇದೆಯಾ? ಬಿಟ್ಬಿಡಿ. ಮಗ ನೀವೆಷ್ಟು ಮಾಡಿದ್ರು, ಇಲ್ಲ ನಾನು ಹೋಗ್ತೀನಿ. ಮಗಳು, ಅಳಿಯ, ಸೊಸೆ, ಮೊಮ್ಮಗು, ಅಣ್ಣ, ತಮ್ಮ, ಗೆಳೆಯ, ಆತ್ಮ ಬಂಧು ಅಂತ ಅನ್ಕೊಂಡಿದ್ರಿ, ಗುರು ಅನ್ಕೊಂಡಿದ್ರಿ, ಎಲ್ಲ ರೆಡಿ. ದೂರ ಆಗುತ್ತೇನೆ ಎಂದು ನಿರ್ಧರಿಸಿದವರ ಬಳಿ ಹತ್ತಿರವಾಗಲು ಪ್ರಯತ್ನ ಮಾಡಬೇಡಿ. ನೀವೇ ನೋವು ತಿನ್ನೋದು, ಅವರಲ್ಲ. ಚೇಂಜ್ ಆಗ್ಬಿಡ್ತಾನೇನೋ, ಆಕೆ ಚೇಂಜ್ ಇಲ್ಲ. ಬೇವು ಯಾವತ್ತಾದ್ರೂ ಚೇಂಜ್ ಆಗುತ್ತಾ ಮಕ್ಕಳೇ? ಬೇವು ಎಂದಾದರೂ ನೀವೆಷ್ಟೇ ಬೆಲ್ಲದ ಮಾತಾಡಿ, ಇಲ್ಲ ಬೆಲ್ಲ ಸುರಿರಿ ಆ ಮರಕ್ಕೆ, ಆ ಮರದಲ್ಲಿ ಬೇವೇ ಬರೋದು, ಅದು ಕಹಿಯೇ ಇರೋದು ಅಂತ ಆಗ್ಬಿಟ್ಟಿದೆ. ಇನ್ನು ಪ್ರಯೋಜನ ಇಲ್ಲ. ಯು ನೀಡ್ ಟು ಟೇಕ್ ದ್ಯಾಟ್. ಇಲ್ಲ ಗುರುಗಳೇ, ಪ್ಲೀಸ್ ಗುರುಗಳೇ, ಇದನ್ನ ಹೆಂಗಾದ್ರೂ ಪೂಜೆ ಮಾಡಿ ಬದಲಾಯಿಸ್ಕೊಡಿ. ಹೋಮ ಮಾಡಿ ಬದಲಾಯಿಸ್ಕೊಡಿ. ಯಾವ್ದಾದ್ರೂ ಒಂದು ಯಂತ್ರ ಕೊಡಿ. ಇದು ಹೆಂಗೆ ಅಂದ್ರೆ, ನಿಮ್ಮದಲ್ಲ ಅದು, ಅಲ್ಲಿ ನಿರ್ಧಾರ ಆಗ್ಬಿಟ್ಟಿದೆ. ಇನ್ಯಾರಿಗೋ ಪ್ರಮೋಷನ್ ಕೊಡ್ಬೇಕು, ಇನ್ಯಾರಿಗೋ ಮಾಡಿ ಇಟ್ಟು ಬಿಟ್ರು. ಇಲ್ಲ, ನೀವು ಅದಕ್ಕೆ ಸಿದ್ಧರಾಗಿರ್ಬೇಕು. ಇಲ್ಲ, ನಾವು ಸಿದ್ಧ ಆಗಿರೋಲ್ಲ ಮಕ್ಕಳೇ. ಹಾಗೆಯೇ ನಿರ್ಲಕ್ಷ್ಯ ಮಾಡುವವರನ್ನು ಎದುರು ನೋಡುತ್ತಾ ಕುಳಿತುಕೊಳ್ಳಬಾರದು. ನನ್ನ ಮೇಲೆ ಲಕ್ಷ್ಯ ತೋರಿಸ. ಈಸ್ ಇಗ್ನೋರಿಂಗ್ ಯು, ಈಸ್ ಅವಾಯ್ಡಿಂಗ್ ಯು. ಕಾಂಟ್ ಯು ಹ್ಯಾವ್ ಕಾಮನ್ ಸೆನ್ಸ್? ಅವ್ನು ನಿರ್ಲಕ್ಷ್ಯ ಮಾಡಿ, ಒಂದು ಬಸ್ಸು ನಮಗೋಸ್ಕರ ನಿಲ್ಲಿಸದೆ ಹೊರಟೋದ. ನಿರ್ಲಕ್ಷ್ಯ ಮಾಡಿ ನಿಂತಿದ್ದೀವಿ ಸಾರ್, ಇಲ್ಲ ಇನ್ನೊಂದು ಬಸ್ಸು ಹತ್ತಿ ಹೋಗ್ತಾ ಇರಿ ನಿಮ್ ಗಮ್ಯಕ್ಕೆ. ಆ ಬಸ್ಸು ರಿಟರ್ನ್ ಬರುತ್ತೆ, ಅದು ನಿಮ್ಮ ದಡ್ಡತನ, ನಿಮ್ಮೊಬ್ಬರಿಗೋಸ್ಕರ ಬರಲ್ಲ. ಸೊ ದೆನ್ ಎ ಪರ್ಸನ್, ನಿಮ್ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನೀವು ಯಾರನ್ನು ನಂಬ್ಕೊಂಡಿದ್ರು, ನೆಚ್ಕೊಂಡಿದ್ರು, ನಿರ್ಲಕ್ಷ್ಯ ಮಾಡ್ತಿದ್ದಾನೆ. ಇಲ್ಲ, ಆಕೆ ಮಾಡ್ತಿದ್ದಾಳೆ. ಭಾವನೆಗಳಿಲ್ಲ, ಸಂಬಂಧಗಳಿಲ್ಲ, ಆತ್ಮೀಯತೆ ಇಲ್ಲ, ಅನುಬಂಧವಿಲ್ಲ, ಅನುರಾಗವಿಲ್ಲ, ಅನುಗ್ರಹವಿಲ್ಲ. ಇನ್ನು ಏನು ಮಕ್ಕಳು, ಈಗ ಏನ್ ಮಾಡ್ತಿದ್ರಿ ನೀವು? ಡಿಪ್ರೆಷನ್ ಜಾರೋದು. ಬೆಟರ್ ಕೀಪ್ ಕ್ವೈಟ್, ಬೆಟರ್ ವಾಕ್ ಅವೇ ಅಂತ ಹೇಳ್ತಾನೆ. ಇಲ್ಲ, ನನ್ನ ಮೇಲೆ ಲಕ್ಷ್ಯ ತೋರಿಸ್ತಾನೆ, ಅವ್ನು ಖಂಡಿತ ಕೊಡ್ತಾನೆ. ಅವೆಲ್ಲ ಬಿಡಿ. ನದಿ ಕೂಡ ಬೆಟ್ಟ ಗುಡ್ಡಗಳ ಕಣಿವೆಗಳ ಮೂಲಕ ನದಿ ಹರಿತಾ ಹೋಗುತ್ತೆ, ನಿರ್ಲಕ್ಷ್ಯ ಮಾಡಿ ಹೋಗುತ್ತೆ.
ಅಯ್ಯೋ ಬೆಟ್ಟ ಸುತ್ತಾಕೊಂಡ್ ಬಂದಂತ ಅಲ್ಲೇ ರೌಂಡ್ ಹೊಡಿಯಲ್ಲ, ಹೋಗ್ತಾ ಇರುತ್ತೆ, ನಿಲ್ಲುವುದಿಲ್ಲ. ಸೊ ನಿರ್ಲಕ್ಷ್ಯ ಮಾಡಿ ಹೋಗೋರ್ನ ನೀವು ಹೇಗ್ ತಡಿತೀರಿ? ತಡೆಯೋ ಹಾಗಿಲ್ಲ. ಹಾಗೆಯೇ ನಾವು ಭಾರ ಅನ್ನುವವರ ಬಳಿ ಭಾವನೆಗಳನ್ನು ಹಂಚಿಕೊಳ್ಳಬಾರದು. ನಾವೇ ಭಾರ ಅವರಿಗೆ, ಇನ್ನೇನ್ ಭಾವನೆಗಳಲ್ಲಿ ವರ್ಕ್ ಆಗುತ್ತೆ. ಎಮೋಷನ್ಸ್ ದೇ ಫೀಲ್ ಸಫೋಕೇಟ್ ವಿತ್ ಅಸ್. ಅವ್ರಿಗೊಂಥರ ಸಫೋಕೇಟು, ನಾವು ಭಾರ ಅವರಿಗೆ. ಏನೋ ಅಪ್ಪ ಸಾಕಾಗ್ಬಿಟ್ಟಿದೆ, ಬಿಟ್ರೆ ಸಾಕು, ಇವ್ರು ಹೋದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಮಗನೇ ಹಂಗ್ ಮಾಡಿಟ್ಬಿಟ್ಟಿದಾನ ಅವನ ತಾಯಿಗೆ. ನೋಡಿದನ ಆ ತಾಯಿ ಎಷ್ಟೆತ್ತು ಹೊತ್ತು ಬೆಳೆಸ್ದೆ ಗುರುಗಳೇ, ಗಂಡ ಇಲ್ಲ ಗುರುಗಳೇ, ಮನೆ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ, ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡಿ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ, ತುಂಬಾ ಚಿಕ್ಕ ವಯಸ್ಸು ಆ ಪುಟ್ಟ ತಾಯಿಗೆ, ತುಂಬಾ ಪುಟ್ಟ ವಯಸ್ಸು. ಏನ್ ಮಾಡೋಣ ಯೋಚನೆ ಮಾಡಿ ನೋಡಿ. ತುಂಬಾ 18-19ಕ್ಕೆ ಇಲ್ಲ ಬದುಕು. ಪುಟ್ಟು ಎಳೆ ಕಂದಮ್ಮನ್ನ ಇಟ್ಕೊಂಡು ಸಾಕಿ ಇವತ್ತು ಆ ತಾಯಿ ಕಣ್ಣೀರಿಡುತ್ತೆ. ಸುಸ್ತಾಗ್ಬಿಟ್ಟಿದ್ದಾನೆ ಗುರುಗಳೇ, ಭಾವನೆಗಳು ಇಲ್ಲ, ನಾವು ಭಾರ ಅನ್ಕೋಬಿಟ್ಟಿದ್ದಾನೆ ಅವನು. ಇಷ್ಟೆತ್ತು ಒತ್ತು ಬೆಳೆಸಿ ನೋಡಿ ನಾವು ಭಾರ. ಏನಕ್ಕಿರ್ಬೇಕು ಮಕ್ಳೇ? ನಾವು ಭಾರ ಅನ್ನುಕೊಳ್ಳುವವರ ಬಳಿ ಭಾವನೆಗಳು ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನನ್ನ ಮಗನಪ್ಪ, ನಿನ್ನ ನಾನು ಹೀಗ್ ಸಾಕ್ತೆಪ್ಪ, ನನ್ನ ಮಗಳಪ್ಪ, ನಾನು ನಿನ್ನ ಗಂಡನಪ್ಪ, ನಿನ್ನ ಹೆಂಡತಿಯಪ್ಪ, ಇವೆಲ್ಲವನ್ನ ಭಾವನೆಗಳು ಹೇಳ್ತಾ ಕುತ್ಕೊಂಡು ಇನ್ನೂ ಭಾರ ನೀವು ಭಾರ ಆಗ್ಬಿಡ್ತೀರಿ. ನಿಮ್ಮ ಮನಸ್ಸು ಇನ್ನಷ್ಟು ಭಾರ ಆಗ್ಬಿಡುತ್ತೆ. ಹೇಳ್ಕೊಳಕ್ ಹೋಗ್ಬೇಡಿ ಮಕ್ಳೇ. ಈಸ್ ನಾಟ್ ರೆಸ್ಪಾಂಡಿಂಗ್, ಈ ಈಸ್ ಜಸ್ಟ್ ಇಗ್ನೋರಿಂಗ್. ಆಕೆ ನಿಮ್ಮನ್ನ ಮಗಳೇ, ಸೊಸೆನೆ, ಮಗನೇ, ತಂದೆನೆ, ತಾಯಿನೇ, ಏನೋ ನಮ್ಮನ್ನ ಭಾರ ಅನ್ಕೋಬಿಟ್ಟಿದ್ದಾರೆ, ಗೊತ್ತಿಲ್ಲ. ಇನ್ನೇನ್ ಮಾಡ್ತೀರಿ? ಸ್ಟಿಲ್ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಇದೇ ಇವತ್ತಿನ ಸಮಾಜದಲ್ಲಿ ನಡೀತಿರತಕ್ಕಂಥ ಈ ಒಂದು ಪುಟ್ಟ ಕರೆಕ್ಷನ್ಸ್ ನೀವು ಮಾಡ್ಕೊಂಡು ನೋಡಿ, ಖಂಡಿತ ತುಂಬಾ ಜನ ಕಮೆಂಟ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ. ಹೌದು ಗುರುಗಳೇ, ಭಾವನೆಗಳೇ ಇಲ್ಲದ ವ್ಯಕ್ತಿಗೆ ಹತ್ರ ಹೋಗ್ಬಿಟ್ಟು ನಿಮ್ಮ ಭಾವಗಳನ್ನ ಐ ಲವ್ ಯು, he feels you are a suffocated poison. ನೀವು ಅವ್ರಿಗೆ ಪಾಯ್ಸನ್ ಆಗ್ಬಿಟ್ಟಿದ್ರಿ, ಕೈ ಆಗ್ಬಿಟ್ಟಿದ್ರಿ. ಅವನಿಗೆ ಹೋಗ್ಬಿಟ್ಟು ನೀವು ಎಷ್ಟೇ ಸಿಹಿಯ ಮಾತಾಡಿ, ಆಕೆ ಹತ್ರ ಮಾತಾಡಿ ಪ್ರಯೋಜನವಿಲ್ಲ. ಭಾವನೆಗಳನ್ನ ಹೇಳ್ಕೊಳಕ್ ಹೋಗ್ಬೇಡಿ. ಐ ಡಿಡ್ ದಿಸ್, ಐ ವಾಂಟ್ ಟು ಡೂ ದಿಸ್, ಐ ವಿಲ್ ಡೂ ದಿಸ್. ನೋ ಬಾಸ್, he will not change. What is the use? ಪುಟ್ಟ ಮಗು, 2 ಮಕ್ಕಳು ತಾಯಿ. No ಗುರುಜಿ, there is no emotions. I feel suffocate. I feel that. ಹಂಗೆ ಹೇಳ್ತಾಳೆ ಪುಟ್ಟ ಮಗು. ಇವತ್ತೊಂದು ದೊಡ್ಡ ಯೋಗ ಟೀಚರ್ ಆಗಿದ್ದಾರೆ. ಖುಷಿ ಆಗುತ್ತೆ. ಒಂದು ತುಂಬಾ ನ್ಯಾಚುರೋಥೆರಪಿ ಸ್ಪೆಷಲಿಸ್ಟ್ ಆಗಿದ್ದಾರೆ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಖುಷಿ ಆಗುತ್ತೆ. ಎಸ್, ವಾಟ್ ಇಸ್ ದ ಯೂಸ್? ನಾವು ಭಾರ ಅನ್ಕೊಂಡು ಅಲ್ಲೇ ಕೂತ್ಕೊಂಡು ಇನ್ನು ನಿಮಗ್ ನೀವು ಭಾರ ಇಟ್ಕೋತೀರಿ ಅಷ್ಟೇ. ಕಣ್ಣೀರು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಕುಸಿದೋಗ್ತೀರಿ, ನಿಮ್ಮ ಶಕ್ತಿಗಳನ್ನ ಮರ್ತೋಗ್ಬಿಡ್ತೀರಿ, ನಿಮ್ಮ ಬಲಾಬಲಗಳನ್ನ ಮರ್ತೋಗ್ಬಿಡ್ತೀರಿ. ಹಾಗೆ ಕಟ್ಟ ಕಡೆ ಮಾತು ಹೇಳ್ತೇನೆ, ನಮ್ಮದಲ್ಲದರ ಬಗ್ಗೆ ತೀರಾ ಆಸೆನೂ ಇಟ್ಕೋಬಾರ್ದು. ಅದ್ ನಮ್ದಲ್ಲ, ಮುಗಿದೋಯ್ತು, ಮುಗಿದಿದ್ದು ಮುಗೀತು. ಜಾತಸ್ಯಂ ಧ್ರುವಂ ಮರಣಂ ಗತಂ ಗತಂ, ಮುಗೀತು. ನಮ್ಮ ಬಾಡಿನ ತಗೊಂಡೋಗಿ ಇಟ್ಟಾಯ್ತು, ಜೀವ ಬಿಟ್ಟಾಯ್ತು. ಆ ಬಾಡಿ ನಾವು ಇಟ್ಕೊಳ್ಳೋ ಹಾಗೆ ಇಲ್ಲ. ಮಣ್ಣು ಮಾಡ್ಬೇಕು, ಇಲ್ಲ ಸುಡಬೇಕು, ಇಷ್ಟೇ. ನಮ್ಮವರಲ್ಲ ಅದು. ಆಕೆ ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ಲು, ಏನೇನೋ ಪ್ರಯತ್ನ ಮಾಡಿದ್ರಿ, ಏನೇನೋ ಕನ್ವಿನ್ಸ್ ಮಾಡಿದ್ರಿ. ನೋ, ಬೇಡ, ಆಸೆ ಇಟ್ಕೋಬೇಡಿ. ಹೊರಡೋಗ್ತೀನಿ ಅಂದ ಮಗ, ಬಿಟ್ಬಿಡಿ, ನಮ್ಮದಲ್ಲ ಅದು ಅಂತ ನಿರ್ಧಾರ ಆಗೋಯ್ತು. ಆಸ್ತಿ ಯಾರೋ ಕಿತ್ಕೋಬಿಟ್ರು, ತಗೋಬಿಟ್ರು, ನಮ್ದಲ್ಲ. ಯಾಕೆ ಅಲ್ಲೇ ಹೋಗಿ ಕುತ್ಕೊಂಡು ಕಣ್ಣೀರ್ ಹಾಕೊಂಡು, ಅಪ್ಪ ಕೊಟ್ಟಿದ್ದು, ಅಮ್ಮ ಕೊಟ್ಟಿದ್ದು, ಅಪ್ಪ ಅಮ್ಮನೇ ಇಲ್ಲ, ಕೊಟ್ಟ ಅಮ್ಮ ಅಪ್ಪನೇ ಇಲ್ಲ. ಇನ್ ಇದಿರುತ್ತಾ? ನಾವಿರ್ತೀವ? ಈ ದೇಹ ಇರುತ್ತಾ? ಈ ಆತ್ಮ ಇರುತ್ತಾ? ಎಲ್ಲೋ ಒಂದ್ ಕಡೆ ಹೋಗ್ಬೇಕು, ಒಂದ್ ಸ್ಟೇಜ್ಗೆ. ಎಷ್ಟು ವಯಸ್ಸು ಬದುಕಿದ್ರು ನೋಡಿ. ಮೊನ್ನೆ 128 ವರ್ಷದ ಯೋಗ ಬಾಬಾ, ಅವರೂ ಇಲ್ಲ, ಆ ರೀತಿ ಬದುಕಿದ್ರು. 128 ವರ್ಷ ಲೆಕ್ಕ ಹಾಕೊಳ್ಳಿ. ಓ ದೈವವೇ.
ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ನಮ್ಮದಲ್ಲ ಅದು, ಇದಲ್ಲ ನನ್ನದಲ್ಲ, ಈ ಸ್ಥಾನ ನನ್ನದಲ್ಲ. ನನಗೆ ಗೊತ್ತಿದೆ ಒಂದಲ್ಲ ಒಂದು ದಿನ ನಾನು ಇದನ್ನ ಎದ್ದು ಬಿಟ್ಟು ಹೋಗಲೇಬೇಕು. ತೀರಾ ಇದನ್ನ ಆಸೆ ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಭಾರ ಆಗ್ಬಿಡ್ತೀವಿ ನಾವು. ನಾವು ಭಾರ ಆಗ್ಬಿಡ್ತೀವಿ, ಕಣ್ಣೀರ್ ಹಾಕೊಂಡು ಕೂತ್ಕೊಬಿಡ್ತೀವಿ, ಸಂಕಟ ಪಟ್ಕೊಂಡು ಕೂತ್ಕೊಬಿಡ್ತೀವಿ. ಇನ್ನಷ್ಟು ತೊಳಲಾಟಗಳಿಗೆ ಒಳಗಾಗಿ ಬಿಡುತ್ತೇವೆ. ಎಚ್ಚರಿಕೆ. ಬಿಡಿ, ನಮ್ಮದಲ್ಲ. ಸೇ ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ಯಾವ್ದಾದ್ರು, ಇದಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಬೆರಳು ಬಿಟ್ರೆ ಇಡೀ ದೇಹ ಕರಡ್ಬಿಡುತ್ತೆ. ಡಾಕ್ಟರ್ ಹೇಳ್ತಾರೆ ಕತ್ತರಿಸ್ಬೇಕು. ಕತ್ತರಿಸಲೇಬೇಕು. ನಮ್ಮದಲ್ಲ ಅದು. ಆ ಕಾಲೇಜು ತುಂಬಾ ಇಷ್ಟಪಟ್ಟು 10 ವರ್ಷ ಓದಿದ ಸ್ಕೂಲು ಬಿಟ್ಟು ಬರ್ತವೆ. ಆ ಟೀಚರ್ಸು, ಆ ಒಂದು ಗ್ರೌಂಡು, ಆ ಒಂದು ವಿದ್ಯೆ, ವಿನಯ, ಸಂಸ್ಕಾರ ಕಲಿಸಿದ ಮಹಾಶಾಲೆ 10 ವರ್ಷ. ಕಾಲೇಜು ಅಲ್ಲೊಂದು 5 ವರ್ಷ, ಅದನ್ನ ಬಿಟ್ಟು ಬರ್ತೇವೆ. ಹೆತ್ತ ತಾಯಿನ ತಂದೆನ ಬಿಟ್ಟು ಬರ್ತೇವೆ. ಒಂದು ಹೆಣ್ಮಗುವಾಗಿ ಗಂಡನ ಮನೆಗೆ ಬರ್ತೇವೆ. ನಮ್ಮದಲ್ಲ, ಹೇಳ್ಕೊತೇವೆ ಅಷ್ಟೇ. ಈ ಜೀವನ ನಮ್ಮದಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದೇ ಸತ್ಯ. ನಾವು ನಮಗೋಸ್ಕರ ಬದುಕಬೇಕು. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ದಯಮಾಡಿ. ಯಾರ್ಯಾರು ಕಮೆಂಟ್ ಹಾಕ್ತೀರಿ ಅಂತ ಕಾಯ್ತಿರ್ತೇನೆ. ಒಂದು ಪುಟ್ಟ ವಿರಾಮದ ನಂತರ ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬಾ ಜನ ಸಾಲ ಬೇಗ ತೀರಿಸಲು ಪರಿಹಾರ ಕೊಡಿ ಗುರುಗಳೇ ಅಂತ ಹುಡುಕ್ತಲೇ ಇದ್ದೆ. ವೈದಿಕವಾಗಿ ಎಲ್ಲಾದ್ರೂ ಇರುತ್ತೆ. ಕೆಲವ್ರಿಗೆ ಆಗ್ಬಿಡುತ್ತೆ ಯಾವ ಸಮಯನೋ ದುಷ್ಟ ಸಮಯ, ದುಷ್ಟ ಗ್ರಹ ಬಾಧ ಸಮಯ, ಏನೋ ಒಂದು ನಮ್ಮನ್ನ ಕಟ್ಟಾಕ್ಬಿಟ್ಟಿರುತ್ತೆ. ಏನೋ ಮನೆಗೋಸ್ಕರನೋ, ಕುಟುಂಬಕ್ಕೋಸ್ಕರನೋ, ಜವಾಬ್ದಾರಿಗಳಿಗೋಸ್ಕರನೋ, ಆರೋಗ್ಯಕ್ಕೋಸ್ಕರನೋ, ವಿದ್ಯೆಗೋಸ್ಕರನೋ, ವ್ಯಾಪಾರಕ್ಕೋಸ್ಕರನೋ, ಮನೆ ಕಟ್ಲಿಕ್ಕೋಸ್ಕರನೋ, ಏನೋ ಒಂದು ಆಸೆಗಳ ಮಹಾಪೂರದಲ್ಲಿ ನಮ್ಮ ಆಸೆಗಳು ನಮಗೆ ದೊಡ್ಡದಪ್ಪ. ಇರುವೆ ಆಸೆ ಇರುವೆಗೆ, ಆನೆ ಆಸೆ ಆನೆ ಮಾಡ್ಕೊಬಿಟ್ಟಿದ್ದೇವೆ ಗುರುಗಳೇ. ಸಾಲ ತೀರ್ತಿಲ್ಲ. ಅದಕ್ಕೊಂದು ಅದ್ಭುತವಾದಂಥ ಪರಿಷ್ಕಾರವನ್ನ ಹುಡುಕಿ ತಗೊಬಂದಿದ್ದಾನೆ. ಆಯಿತು ಅಂತ ಹೇಳಿದ್ರೆ, ಮುಖ್ಯವಾಗಿ ನಿಮಗೆ ಸಾಲ ತೀರಿಸ್ಕೋಬೇಕು ಅನ್ನೋದಾದ್ರೆ, ಈಗ ಒಂದು 1 ಲಕ್ಷ ಸಾಲ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಕೈಯಲ್ಲಿ 1 ಲಕ್ಷ ತೀರಿಸ್ಲಿಕ್ಕೆ ಆಗ್ತಿಲ್ಲ ಈಗ ಆ ವ್ಯಕ್ತಿಗೆ, ಇಲ್ಲ ಬ್ಯಾಂಕ್ಗೆ, ವಾಟ್ ಎವರ್. ಒಂದೊಳ್ಳೆ ದಿನ ಗುರುವಾರ, ಸೋಮವಾರ, ಬುಧವಾರ ಈ ರೀತಿಯ ದಿನ ನೋಡ್ಕೊಂಡು ರಾಹುಕಾಲ ಮಾರ್ಕ್ ಮಾಡಿಟ್ಕೊಳ್ಳಿ. ರಾಹುಕಾಲ ಅದನ್ನ ಮಿಸ್ ಮಾಡ್ಕೊಂಡು, ಹಾಗೆ ಯಮಗಂಟ ಕಾಲ, ಗುಳಿಕ ಕಾಲ. ನಿತ್ಯ ನಾವು ಒಂದು ಮನೆಯಲ್ಲಿ ಒಂದು ಪಂಚಾಂಗ ಇರಬೇಕು ಮಕ್ಕಳು. ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಎಷ್ಟೋ ವಿಚಾರಗಳು ಅದರಿಂದ ತಿಳ್ಕೊಳ್ಳುವಂಥದ್ದು. ಪ್ರತಿಯೊಬ್ಬ ವೈದಿಕರ ಮನೆಯಲ್ಲಿ ಒಂದು ಪಂಚಾಂಗ ಇರಬೇಕು. ಚೆಕ್ ಮಾಡ್ಕೋಬೇಕು ನಾವು. ಇವತ್ತು ಬಿಟ್ಬಿಟ್ಟಿದ್ದೇವೆ. ಬೊಗಳೆ ದಾಸೆಯರುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಷ್ಟೇ. ನಾವು ಅವರನ್ನು ನೆಚ್ಕೋಬಿಡೋದು. ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲ, ಅರ್ಧಪ್ರಹರ ಕಾಲ, ಈ ಥರದ್ದೆಲ್ಲ ಪಂಚಾಂಗದಲ್ಲಿರುತ್ತೆ. ಮುಖ್ಯವಾಗಿ ಯಮಗಂಟ ಕಾಲವನ್ನ ಮಾರ್ಕ್ ಮಾಡ್ಕೊಳ್ಳಿ. ಸಾಲ ತೀರಿಸ್ಕೊಳ್ಳಿಕ್ಕೆ ಯಮಗಂಟ ಕಾಲ. ಅದು ಸೋಮವಾರ ಇರ್ಬೋದು, ಬುಧವಾರ ಇರ್ಬೋದು, ಗುರುವಾರ ಇರ್ಬೋದು, ಭಾನುವಾರ ಆದ್ರೂ ಕೂಡ ಸರಿ. ಯಮಗಂಟ ಕಾಲ ಮಾರ್ಕ್ ಮಾಡ್ಕೊಳ್ಳಿ. ಆ ಸಮಯಕ್ಕೆ 1 ಲಕ್ಷ ಆಗೋಲ್ಲ. ನಿಮ್ಮ ಹತ್ರ ಒಂದು 5,000 ಇದೆ. ಯಮಗಂಟ ಕಾಲಕ್ಕೆ ತಗೊಂಡು ಹೋಗ್ಬಿಟ್ಟು ಆ ಸಮಯದಲ್ಲಿ ಆ ವ್ಯಕ್ತಿ ಹತ್ರ, ಯಾರ ಹತ್ರ ಸಾಲ ತಗೊಂಡಿದ್ದೀರಲ್ವಾ, 5,000 ರೂಪಾಯಿ ಕೊಟ್ಬಿಡಿ. ಖಂಡಿತ ಸಾಲ ಹೆಚ್ಚೋಲ್ಲ. ಸಾಲ ತೀರಿಸ್ಲಿಕ್ಕೆ ದಾರಿ ಬರುತ್ತೆ. ಏನೋ ತಗೋಬಿಟ್ಟೆ ಗುರುಗಳು, ಒಂದ್ರ ಮೇಲೊಂದು ಸಾಲ ಮಲ್ಟಿಪ್ಲೈ ಆಗ್ತಲೇ ಇದೆ ಗುರುಗಳೇ, ತೀರಿಸ್ಕೊಳಕ್ ಆಗ್ತಿಲ್ಲ ಅನ್ನತಕ್ಕಂಥವರಿಗೆ ಇದೊಂದು ರಾಮಬಾಣ. ಅದನ್ನ ಹೆಚ್ಚೋಲ್ಲ.
ಒಂದು ಕಂತು ತಗೊಂಡೋಗಿ ಯಮಗಂಟ ಕಾಲದಲ್ಲೇ ಕಟ್ಟತಕ್ಕಂಥದ್ದು ಮಾಡಿ ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಈ ತರದ ಮತ್ತೆ ಮತ್ತೆ ಸಾಲ, ಯಾವ ವ್ಯಕ್ತಿ ಹತ್ರ ಸಾಲ ಮಾಡಿದಿರೋ ಕೆಲವ್ರ ಕೈ ಆ ತರ ಇರುತ್ತೆ ಮಕ್ಕಳೇ. ಸಾಲ ತಗೋಬಿಟ್ವಿ ಅಂದ್ರೆ ತೀರ್ಸೋಕ್ಕಾಗಲ್ಲ. ಅಯ್ಯೋಯ್ಯಪ್ಪ, ಅದನ್ನ ರಾಹು ಕೈ ಅಂತ ಹೇಳ್ತವೆ. ತಗೊಳ್ಬಿಟ್ಟಿದೀವಿ, ಕೊಡ್ತಲೇ ಇರೋದು ಅವ್ರಿಗೆ, ಬಡ್ಡಿ ಮೇಲ್ ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಈ ರೀತಿ ಆಗತಕ್ಕಂಥದ್ದು ಆಗ್ಬಿಡುತ್ತೆ. ಒಂದು ಪುಟ್ಟದಾಗಿ ಈ ದಿನಗಳಲ್ಲಿ ಸೋಮವಾರ, ಬುಧವಾರ, ಗುರುವಾರ, ಆದರೆ ಭಾನುವಾರ ಯಮಗಂಟ ಕಾಲ ಮಾರ್ಕ್ ಮಾಡಿ ಇಟ್ಕೊಂಡು ಏನೋ ಒಂದು ಸಣ್ಣ ಅಮೌಂಟ್ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಡಿ. ನೋಡಿ, ನೀವು ಮರಳಿ 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 ತಗೊಂಡೋಗಿ ಕೊಟ್ಟು ಸಾಲ ತೀರ್ಸ್ಕೊಳ್ಳುವಂತ ಒಂದು ಪುಟ್ಟದಾಗಿ ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಈ ಸಣ್ಣ ಪುಟ್ಟ ಸಾಲ ಅವ್ರವ್ರಿಗೆ ಅದು ದೊಡ್ಡದೇ. ನಿಮಗೆ 10,000 ಅನ್ನೋದು ನನಗೆ ಅಡಿಕೆ ಇರಬಹುದು, ನಿಮಗದು ಹಣೆ ಭಾರ ಇರಬಹುದು. ಮಕ್ಕಳು ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ದಾರಿ ಆಗುತ್ತೆ ಸಾಲಕ್ಕೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಗುರುವಾರದ ಈ ಒಂದು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಉತ್ತರ ಪಾಲ್ಗುಣಿ ನಕ್ಷತ್ರ, ಮುಖ್ಯವಾಗಿ ಚಂದ್ರ ಸೂರ್ಯನ ಸಾರದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಸೂರ್ಯ ಮೇಷದಲ್ಲಿ ಉಚ್ಚಂಗತನಾಗಿ ಕುಳಿತಿದ್ದಾನೆ. ಮೇಷರಾಶಿ, ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ನಿಮ್ಮ ಮನೆಯಲ್ಲೇ ಇರುವುದರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥದ್ದು. ಸ್ವಂತದ್ದಾದಂಥದ್ದು ಏನಾದ್ರೂ ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಏನಾದ್ರೂ ಮಾಡ್ತಿದ್ದೀರಿ, ಕಲೆಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಹಣ್ಣು ಸಿಹಿ, ಈ ಒಂದು ಕಾಂಡಿಮೆಂಟ್ಸು, ಮ್ಯೂಸಿಕ್ ಸ್ಟೋರು, ಮೊಬೈಲ್ ಸ್ಟೋರು, ಮೊಬೈಲ್ ಸರ್ವಿಸಿಂಗ್ ಸ್ಟೋರು, ಈ ತರದ್ದು ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ವೃಷಭ ರಾಶಿ ಸ್ವಲ್ಪ ಟೆನ್ಷನ್ನೇ. ಸೂರ್ಯನು 12ನೇ ಮನೇಲಿ ಉಚ್ಚಂಗತ ಇದ್ದಾನೆ, ಸುಖಾಧಿಪತಿ. ಆದಲ್ಲೂ ಅವನು ಸುಡೋದೇ ನಿಮಗೆ. ಖರ್ಚುಗಳು ಹೆಚ್ಚಾಗಿ ಇಟ್ಬಿಡ್ತಾನೆ. ಮನೆಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಮುಖ್ಯವಾಗಿ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಹಿರಿಯ ಸ್ತ್ರೀಯರು, ಅಕ್ಕ, ಅತ್ತಿಗೆ, ನಾದಿನಿ ಈ ತರ ಇದ್ರೆ, ಚಿಕ್ಕಮ್ಮ, ದೊಡ್ಡಮ್ಮ ಈ ತರ ಇದ್ರೆ, ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ ಇದ್ರೆ, ಅವರ ಆರೋಗ್ಯ, ಅವರ ವಿಚಾರಧಾರೆಗಳು ಮನೆಯಲ್ಲಿ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಅನಗತ್ಯ ಖರ್ಚುಗಳ ಬಾಧೆ. ಮಿಥುನ ರಾಶಿ, ಆರೋಗ್ಯದಲ್ಲೊಂದು ಚೇತರಿಕೆ, ವ್ಯವಹಾರಗಳಲ್ಲಿ ಚೇತರಿಕೆ, ತುಂಬಾ ಒಳ್ಳೆ ಯಶಸ್ಸನ್ನ ನೋಡ್ತೀರಿ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ಫೈನಾನ್ಸ್ ಏನಾದ್ರೂ ಮಾಡ್ತಿದ್ದೀರಿ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಒಂದು ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ವಾಹನಗಳು, ಬಿಡಿಭಾಗಗಳು, ಆಟೋಮೊಬೈಲ್ಸು, ಇಂತಹ ಒಂದು ವೃತ್ತಿ, ಉದ್ಯೋಗ ಒಂದು ಅನುಕೂಲ ಸ್ಥಿತಿಯನ್ನ ತಂದುಕೊಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತದೆ. ಕರ್ಕಾಟಕ ರಾಶಿ, ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಕೇಂದ್ರದಲ್ಲಿದ್ದಾನೆ. ತೊಂದರೆ ಏನಿಲ್ಲ. ವೃತ್ತಿಯ ಪರವಾಗಿ ಸ್ವಲ್ಪ ಒದ್ದಾಟ ಇದ್ದರೂ ಅನುಕೂಲ ಸಿಂಧು ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತದೆ. ಕರ್ಕಾಟಕ ರಾಶಿಯವರಿಗೆ ತೊಂದರೆ ಏನಿಲ್ಲ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ, ಈ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ, ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಗೌರ್ಮೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ಸ್, ಸರ್ವೆ ಇಂಜಿನಿಯರ್, ಭೂಮಾಪನ ಇಲಾಖೆ, ರಿಜಿಸ್ಟ್ರಾರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ, ಅನುಕೂಲ ಸಿದ್ದು. ಸಿಂಹ ರಾಶಿ, ಸೂರ್ಯ ಉಚ್ಚಂಗತ, ಆದರೆ ಚಂದ್ರ ಸೂರ್ಯನ ಸಾರದಲ್ಲಿದ್ದು ಅಲ್ಲಿ ಕೇತು ಇರೋದ್ರಿಂದ ನಿಮ್ಮ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಏನೋ ಒಂದು ಟೆನ್ಷನ್ಸ್, ಮನೆಯ ವಾತಾವರಣ, ಕುಟುಂಬದ ವಾತಾವರಣ, ಹಿರಿಯರ ಆರೋಗ್ಯ, ನಿಮ್ಮ ಆರೋಗ್ಯ, ಒಡಹುಟ್ಟಿದವರ ಆರೋಗ್ಯ, ಏನೋ ಒಂದು ತಲೆನೋವು, ಒಂಥರ ಭಾರ ಅನ್ಸೋ ತರ ಒಂದು ಸಣ್ಣ ಗಾಯ, ಮಾನಸಿಕವಾಗಿಯೋ, ದೈಹಿಕವಾಗಿಯೋ, ವ್ಯಾವಹಾರಿಕವಾಗಿಯೋ, ಆರ್ಥಿಕವಾಗಿಯೋ ಒಂದು ಸಣ್ಣ ಎಳೆದಾಟ ಇರೋದ್ರಿಂದ ಶಿವನಿಗೆ ಪೂಜೆ, ಶಿವ ಸಂಕಲ್ಪ, ಶಿವನಿಗೆ ದರ್ಶನ ಮಾಡ್ಕೊಳ್ತಕ್ಕಂಥದ್ದು, ಹಿರಿಯರ ಹೆಸರಿನಲ್ಲಿ ಒಂದು ಸಣ್ಣದಾಗಿ ಏನಾದ್ರೂ ಒಂದು ಶಿವಾಲಯದಲ್ಲಿ ರುದ್ರ ಹೋಮ ಮಾಡ್ತಿದ್ರೆ ಪಾಲ್ಗೊಳ್ಳಿ.
ಮಾಡಿಸ್ತಿದ್ರೆ ಒಂದು ಸಂಕಲ್ಪ ತಗೊಳ್ಳಿ. ಮಹಾಮೃತ್ಯುಂಜಯ ಜಪ ಹೇಳ್ತಕ್ಕಂಥದ್ದು, ಕೇಳತಕ್ಕಂಥದ್ದು, ಶಿವನಿಗೆ ಹಿರಿಯರ ಹೆಸರಿನಲ್ಲಿ ಏನಾದ್ರೂ ಒಂದು 5 ಜನಕ್ಕೆ ಊಟ ಪ್ರಸಾದ, ಎಳನೀರು, ಹಾಲು, ಮಜ್ಜಿಗೆಯೋ ಈ ಥರದ್ದು ಏನಾದ್ರೂ ಒಂದು ಕೊಡ್ತಕ್ಕಂಥದ್ದು ಮಾಡಿ, ತುಂಬಾ ಅನುಕೂಲ. ಕನ್ಯಾ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಉಚ್ಚಂಗತನಾಗಿ ಮೇಷದಲ್ಲಿದ್ದಾನೆ. ಒಂಚೂರು ಸಿಡಿ 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 ಅನ್ನಿಸ್ತಕ್ಕಂಥ ಭಾವ. ಉದ್ಯೋಗ ಇರ್ಬೋದು. ಸೂರ್ಯ ಅಸುರನೇ. ಹೌದು, ಅಪ್ಪನಿಗೆ ಸಿಟ್ಟು ಬಂತು ಅಂದ್ರೆ ಅಸುರನೇ. ಯಾವ ಮಕ್ಕಳು ತಾನೇ ಅಪ್ಪನನ್ನ ಪ್ರೀತಿಸ್ತಾರೆ? ಆಕಾಶದ ಎತ್ತರದ ಅಪ್ಪ. ಅಪ್ಪನ ನೋವು ಯಾರಿಗ್ ಗೊತ್ತಿದೆ? ಅಪ್ಪನ ಬಾಧೆ ಯಾರಿಗ್ ಗೊತ್ತಿದೆ? ಅಪ್ಪನ ದೇಹ ಹಂಚ್ಕೊಂಡು ನಾವು ಬಂದಿದೀವಿ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಅಪ್ಪ ಹಾಕಿದ ಭಿಕ್ಷೆಯಲ್ಲಿ ಬದುಕಿದ್ದೇವೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಅಪ್ಪ ಕೊಡಿಸಿದ ಚಪ್ಪಲಿನಲ್ಲೇ ಓಡಾಡಿದ್ದು, ಅಪ್ಪ ಕೊಡಿಸಿದ ಬಟ್ಟೆನಲ್ಲೇ ನಾವು ಬದುಕು ಮಾನ ಮುಚ್ಕೊಂಡಿದ್ದು. ಅಪ್ಪ ದುಡಿದ್ರೆ ಆ ಕೂಲಿ ದುಡ್ಡಲ್ಲೇ ನಾವು ಅನ್ನ ತಿಂದು ಇವತ್ತು ದೊಡ್ಡ ಗವರ್ನರು ಇನ್ನೊಂದು ಆಗಿದ್ದೀವಿ ಅಂತ ನೆನಪಿದೆ. ಹೌದಲ್ವಾ? ಸೊ ಅಪ್ಪ ನಮಗೆ ಅಭಾಸವೇ. ಸೊ ಇವತ್ತು ಆ ರೀತಿ ಒಂದು ಸಣ್ಣ ಒಂದು ಟೆನ್ಷನ್ ಅನ್ನ ತಂದಿರತಕ್ಕಂಥದ್ದಾಗುತ್ತೆ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಂಕಲ್ಪ, ಸ್ವಲ್ಪ ಸಿಟ್ಟು ಕೋಪ ಜಾಸ್ತಿ, ಪಿತ್ತ ವಿಪರೀತ ಇರತಕ್ಕಂಥದ್ದಾಗುತ್ತೆ. ಕಾಮಕಸ್ತೂರಿ ಸ್ವಲ್ಪ ನೆನೆಸ್ಕೊಂಡು ಸೇರಿಸ್ತಕ್ಕಂಥದ್ದು ಮಾಡಿ. ಇನ್ನು ತುಲಾ ರಾಶಿ. ಸೂರ್ಯ ನಿಮಗೆ ಸಪ್ತಮದಲ್ಲಿದ್ದಾನೆ, 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಸೊ ಉದ್ಯೋಗದಲ್ಲಿ ಒಂಚೂರು ಟೆನ್ಷನ್, ದೂರದ ಕೆಲಸ, ದೂರದ ವೃತ್ತಿ, ದೂರದ ಹೊರೆ, ದೂರದ ಜವಾಬ್ದಾರಿಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ತರದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಹುಳಿ ಪದಾರ್ಥಗಳ ವ್ಯಾಪಾರದಲ್ಲಿ ಒಂದು ಸಣ್ಣ ಏಳಿಗೆ ಕಾಣತಕ್ಕಂಥದ್ದುಂಟು. ಹಾಲು, ಬೆಣ್ಣೆ, ತುಪ್ಪ, ಮೊಸರು ಇಂಥವುಗಳಲ್ಲಿರೋದು. ಮನಸ್ಸಿಗೆ ಸಂಬಂಧಿತ ವೃತ್ತಿಗಳನ್ನ ತುಂಬಾ ತಗೋತಿದ್ದೀರಿ ಅನ್ನೋದಾದ್ರೆ ಸ್ವಲ್ಪ ನೋವು ತಿನ್ನತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ. ಚಂದ್ರ ಲಾಭದಲ್ಲಿದ್ದು ಸೂರ್ಯ ಉಚ್ಚಂಗತನಾಗಿರೋದ್ರಿಂದ ವೃತ್ತಿಪರವಾಗಿಯೂ, ಉದ್ಯೋಗ ಪರವಾಗಿಯೂ, ವ್ಯಾವಹಾರಿಕವಾಗಿಯೂ, ಕೌಟುಂಬಿಕವಾಗಿಯೂ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಸಕ್ಸಸ್. ಯಾವ ಅಸಾಧ್ಯದ ಕೆಲಸವಾದರೂ ಇವತ್ತು ಮಾಡ್ಲಿಕ್ಕೆ ಹೆಜ್ಜೆ ಇಡಿ, ಅದ್ಭುತ ಅನುಕೂಲ ನೋಡತಕ್ಕಂಥ ಒಂದು ದಿನವಾಗಿರುತ್ತದೆ. ತೊಂದರೆಗಳೇನೂ ಇಲ್ಲ. ಇನ್ನು ವಿಶೇಷವಾಗಿ ಧನುಸು ರಾಶಿ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಸೂರ್ಯ ಉಚ್ಚಂಗತನಿರೋದ್ರಿಂದ ಮಾಡುತ್ತಿರುವ ಉದ್ಯೋಗದಲ್ಲಿ ಒಂದೊಳ್ಳೆ ರೆಕಗ್ನಿಷನ್, ರೆಸ್ಪೆಕ್ಟ್, ಗೌರವ, ಸಂಪಾದನೆ, ಪರಿಶ್ರಮಕ್ಕೆ ತಕ್ಕಂಥ ಗೌರವ, ಗೌರವಕ್ಕೆ ತಕ್ಕಂತೆ ಸಂಪಾದನೆ, ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ದಿನ. ಏನಾದರೂ ಒಂದು ಸಣ್ಣ ಪುಟ್ಟ ಅಪವಾದಗಳು, ಅವಮಾನಗಳು ಕೂಡ ಹುಡುಕಿಕೊಂಡು ಬರತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಮಕರ ರಾಶಿ. ಸಪ್ತಮಾಧಿಪತಿ ಭಾಗ್ಯದಲ್ಲಿರೋದು ವಿಶೇಷ. ಆದ್ರೆ ಸೂರ್ಯ ನಿಮಗೆ ಬಾಧಕ ಆಗಿರೋದ್ರಿಂದ ಏನಾದ್ರೂ ಸರ್ಕಾರಕ್ಕೋ, ಹಿರಿಯರಿಗೋ, ಗುರುಗಳಿಗೋ ಮಾಡಿರ್ತಕ್ಕಂಥ ಮೋಸವೋ, ತಪ್ಪೋ, ಸುಳ್ಳೆಕ್ಕ ಇವುಗಳು ನಾವು ದಂಡನೆ ಅನುಭವಿಸ್ಲೇಬೇಕು ಮಕ್ಕಳೇ. ಇಲ್ಲೇ ಅನುಭವಿಸ್ಬೇಕು. ಯದ್ಭಾವಂ ತದ್ಭವತಿ. ನಾವು ಹೇಗೆಯೋ ಹಾಗೆ, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಳ್ಳ ಇರ್ಬೇಕಾಗಿರೋದು ಜೈಲಲ್ಲಿ, ಧರ್ಮ ಇರ್ಬೇಕಾಗಿರೋದು ಧರ್ಮಸ್ಥಳದಲ್ಲಿ ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಅಂತ ಒಂದು ಭಾವ. ನೀವು ನ್ಯಾಯಬದ್ಧ ಸಂಪಾದನೆಯಲ್ಲಿದ್ರೆ ನಿಮ್ಮನ್ನು ಇವತ್ತು ತಡೆಯೋರಿಲ್ಲ. ಅನ್ಯಾಯ ಅಂತ ಹೋದ್ರಿ ಅಂದ್ರೆ ಪರರ ಪಾಲೆ ನೀವು ಸಂಪಾದಿಸಿದ್ದು. ಎಚ್ಚರಿಕೆ. ಕುಂಭರಾಶಿ. ನಿಮಗೂ ಸೂರ್ಯನಿಗೂ ಆಗೋಲ್ಲ. ಬಟ್ ಸೂರ್ಯ ಉಚ್ಚಂಗತನಾಗಿ ಕುಳಿತಿದ್ದಾನೆ ಶುಕ್ರನ ಸಾರದಲ್ಲಿ. ಶುಕ್ರ ನಿಮ್ಗೆ ಧನಸ್ಥಾನದಲ್ಲಿದ್ದಾನೆ. ತೊಂದರೆ ಇಲ್ಲ. ವೃತ್ತಿಪರವಾಗಿಯೂ, ವ್ಯವಹಾರ ಪರವಾಗಿಯೂ ಚೆನ್ನಾಗಿದೆ. ಬಟ್ ಮನೆಯಲ್ಲಿ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಒಡ ಹುಟ್ಟಿದವರ ಜೊತೆ ಒಂದು ಸಣ್ಣ ಮನಸ್ತಾಪಗಳಿರ್ತಕ್ಕಂಥದ್ದಿರುತ್ತೆ. ವೃತ್ತಿಯಲ್ಲಿ ಒಂದು ಸಣ್ಣ ಒದ್ದಾಟ, ಪರಿಶ್ರಮ, ಓಡಾಟ, ಬಳಲಿಕೆ ಆಗತಕ್ಕಂಥದ್ದಾಗುತ್ತೆ. ಶಿವ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ, ರುದ್ರ ನಮಕ, ರುದ್ರ ಚಮಕ, ಶಿವ ಸೂಕ್ತಿಯನ್ನ ಕೇಳೋದು, ಶಿವ ಭುಜಂಗ ಸ್ತೋತ್ರವನ್ನ ಕೇಳತಕ್ಕಂಥದ್ದು. ಈ ಥರದ್ದೇನಾದ್ರೂ ಒಂದು ಪುಟ್ಟದಾಗಿ ಮಾಡ್ಕೊಳ್ಳಿ. ಸಮಾಧಾನ. ಇನ್ನು ವಿಶೇಷವಾಗಿ ಮೀನರಾಶಿ.
ಚಂದ್ರ ಕೇಂದ್ರದಲ್ಲಿ ಅದ್ಭುತವಾಗಿದ್ದಾನೆ, ಆದ್ರೆ ಷಷ್ಠಾಧಿಪತಿಯ ಪ್ರಭಾವದಲ್ಲಿದ್ದು ಆ ಷಷ್ಠಾಧಿಪತಿ ಅಷ್ಟಮಾಧಿಪತಿ ಪ್ರಭಾವ ಇರುವುದರಿಂದ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸು ಉಂಟು, ಅನ್ಎಕ್ಸ್ಪೆಕ್ಟೆಡ್ ಬಂದು ಲಾಸಸ್ಸು ಆಗತಕ್ಕಂಥದ್ದು ಉಂಟು. ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್, ಅನ್ಎಕ್ಸ್ಪೆಕ್ಟೆಡ್ ಲಾಸಸ್. ಸಿಕ್ಕಾಬಟ್ಟೆ ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ತುಂಬಾ ಚೆನ್ನಾಗಿ ನಡೆಯುತ್ತೆ, ಬಟ್ ಸಿಕ್ಕಾಬಟ್ಟೆ ಖರ್ಚುಗಳು ಕೂಡ ಮಾಡತಕ್ಕಂಥದ್ದಾಗುತ್ತೆ. ಹಿರಿಯರ ಆರೋಗ್ಯ, ತಾಯಿ ಸಮಾನರಾದಂಥವರ ಆರೋಗ್ಯವನ್ನ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲ ಅವರ ಜೊತೆ ಒಂದು ಸಣ್ಣ ಮಾನಸಿಕ ಕ್ಲೇಶ ಆಗತಕ್ಕಂಥದ್ದು ಆಗಬಹುದು. ಎಚ್ಚರಿಕೆ. ಮಿಕ್ಕಂತೆ ಎಲ್ಲರಿಗೂ ಎಲ್ಲಾ ವಿಚಾರದಲ್ಲೂ ಒಳ್ಳೆಯದಾಗಲಿ. ಮಾತೃದೇವೋ